ಒಂದಷ್ಟು ಅದಾದಮೇಲೆ ನೀವು ಕಣ್ಣೀರು ಹಾಕ್ತೀರಾ, ದೇವ್ರ ಹತ್ರ ಹೋಗಿ ಬೇಡ್ಕೋತೀರಾ, ಧ್ಯಾನ ಮಾಡ್ತೀರಾ, ಇದನ್ನೆಲ್ಲ ಮನೇಲಿ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ಇದೆಲ್ಲೋ ಕಳಪೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಚೈತ್ರಕ್ಕ ಈ ಥರ ಡ್ರಾಮಾ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತಿರ್ತಾರೆ. ಗಿಲ್ಲಿನೂ ನಿಮ್ಮನ್ನ ಸಖತ್ ಹೀಯಾಳಿಸ್ತಾರೆ. ಸೊ ಎಲ್ಲೋ ಒಂದು ಕಡೆ ಚೈತ್ರ ಮತ್ತು ರಜತ್ ಅವರು ಹೋಗೋವರೆಗೂ ಅಣ್ಣ ತಂಗಿ ಆಗಿರ್ತಾರೆ, ಒಂದು ವೀಕ್ ಆದಮೇಲೂ ಅಣ್ಣ ತಂಗಿ ಆಗಿರ್ತಾರೆ. ಅದಾದಮೇಲೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗುತ್ತಾ, ಇಬ್ಬರು ವಿರೋಧಿಗಳಾಗಿ ಪರಸ್ಪರ ನಿಂತ್ಕೊಳ್ತಾರೆ ಅಂತ ಅನ್ಸುತ್ತಾ? ಎಲ್ಲೋ ಒಂದು ಕಡೆ ಚೈತ್ರ ಅವರು ರಜತ್ ಮೇಲೆ ಇಟ್ಟಿದ್ದ ಒಂದು ವಿಶ್ವಾಸ ಏನಿದೆ ಅಣ್ಣ ಅಂತ, ಅದನ್ನು ಅವರು ಕಳೆದುಕೊಂಡ್ರ ಹೇಗೆ ಏನು ಅಂತ? ಯಾಕಂದರೆ ನಿಮ್ಮನ್ನ ಮತ್ತೆ ಪದೇ ಪದೇ ಸುಳ್ಳಿ ಸುಳ್ಳಿ ಅಂತಲೇ ಅಂತಿರ್ತಾರೆ. ಏನು ಗೊತ್ತಾ, ನಾನು ಅದನ್ನು ಒಳಗಡೆನೆ ಹೇಳ್ಬಿಟ್ಟಿದ್ದೆ. ಲಾಸ್ಟ್ ಸೀಸನಲ್ಲಿ ಯಾವುದೋ ಒಂದು ಟ್ರೋಲ್ ಆಯಿತು ಅಂದ ತಕ್ಷಣಕ್ಕೆ ಅದೇ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲ ಸೀಸನಲ್ಲೂ ಅದೇ ಪದೇ ಪದೇ ಕೊಟ್ಟಾಗ ಅದು ವರ್ಕ್ ಆಗಲ್ಲ ಅಂತ. ಆ್ಯಂಡ್ ಅಫ್ಕೋರ್ಸ್ ನನಗೆ ಆ ವಿಷಯದಲ್ಲಿ ಬೇಜಾರಾಗಿತ್ತು. ನಾನು ಹತ್ತಿದ ಕಳಪೆ ಇದು ಮಾಡ್ತಾರೆ ಅನ್ನೋ ಕಾರಣಕ್ಕಲ್ಲ, ಅವ್ರು ನನ್ನ ಫ್ಯಾಮಿಲಿ ಬಗ್ಗೆ ಕಮೆಂಟ್ ಮಾಡ್ತಾರೆ. ಸಹಜವಾಗಿ ಈಗ ನನಗೂ ಮದುವೆಗೆ 6 ತಿಂಗಳಾಗಿದೆ, ನಾನು ತಾಯಿ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಿದ್ದೀನಿ, ನನಗೂ ಅಮ್ಮನ ಮನೆ ನೆನಪಾಗ್ತಿರುತ್ತೆ. ದಿಢೀರಂತ ತಾಯಿ ಮನೆ ಗಂಡನ ಮನೆ ಎರಡೂ ಬಿಟ್ಟು ಬಿಗ್ ಬಾಸ್ ಮನೆಗೆ ಬರ್ತೀನಿ. ಸೊ ಎಲ್ಲ ಒಂದು ಕಡೆ ನಾವು ಎಮೋಷ್ನಲಿ ವೀಕ್ ಆಗಿರ್ತೀವಿ, ಆ ಡೈಲಮದಲ್ಲೇ ಇರ್ತೀವಿ. ಸೊ ಈ ಸಂದರ್ಭದಲ್ಲಿ ಯಾರೋ ನಮ್ಮ ಫ್ಯಾಮಿಲಿ ಬಗ್ಗೆ ಕಮೆಂಟ್ ಮಾಡಿದಾಗ ಸಹಜವಾಗಿ ಅದು ಬೇಜಾರಾಗುತ್ತೆ. ಸೊ ಆ ಬೇಜಾರಿಂದ ನೋವಲ್ಲಿ ಇದನ್ನೇ ಹೊರತು ಕಳಪೆ ಕೊಡ್ತಾರೆ ನಾನು ಯಾವತ್ತೂ ಕೇರೆ ಮಾಡಿದವಳಲ್ಲ ಅದಕ್ಕೆ. ಸೊ ಎಲ್ಲರಿಗೂ ಗೊತ್ತು, ಈಗಲೂ ನಿನ್ನೆ ತನಕನೂ ಎಲ್ಲರೂ ಬಂದಾಗಲೂ ಹೇಳ್ತಾ ಇದ್ರು ನಿಮಗೆ ಹೋಗ್ಬೇಕಾಗಿದ್ದು ಕಳಪೆನೇ ಅಲ್ಲ ಅದು ಅಂತಲೇ ಮಾತಾಡ್ತಾ ಇದ್ರು. ಸೊ ಹಾಗಾಗಿ ನಾನು ಯಾವಾಗಲೂ ಜನರ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡ್ತೀನಿ. ಇವರೆಲ್ಲರೂ ಒಂದು ಸೈಡಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಇದನ್ನು ಜನ ಹೆಂಗೆ ನೋಡ್ತಾರೆ, ಸೊ ಜನ ನೋಡಿದಾಗ ಇವ್ರು ಹೆಂಗೆ ಕಾಣಿಸ್ತಾರೆ ಅನ್ನೋದನ್ನಷ್ಟೇ ನೋಡ್ತೀನಿ. ಸೊ ನನಗೆಲ್ಲ ಒಂದು ಕಡೆ ಇವ್ರು ನನಗೆ ಕಳಪೆ ಕೊಟ್ಟಾಗ ಜನಕ್ಕೆ ಗೊತ್ತಿರುತ್ತಲ್ಲ ಇವ್ರ ಡಿಸಿಷನ್ಸ್ ರಾಂಗ್ ಅಂತ, ಎಷ್ಟಿದ್ರೆ ಸಾಕು ಅಂದ್ಬಿಟ್ಟು ಬೇರೆ ಯಾವುದೂ ಇಲ್ಲ. ಹಾರ್ಟ್ಲಿ ಕೆಲವ್ದು ಆಗೋ ನೋವುಗಳು ಬೇರೆಯವ್ರಿಗೆ ಅರ್ಥ ಆಗಲ್ಲ. ಬಿಕಾಸ್ ಈಗ ನಾನು ಮದುವೆಗೆ 6 ತಿಂಗಳಾಗಿದೆ, ನನ್ನ ಡೈಲಮಗಳೇನು ಅಂತ ನನಗೆ ಮಾತ್ರ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಹೆಂಗೆ ಅರ್ಥ ಆಗುತ್ತೆ? ಸೊ ಅದರಿಂದ ದಿಢೀರ್ ಒಳಗಡೆ ಬಂದಾಗ ಯಾರೋ ಫ್ಯಾಮಿಲಿ ಬಗ್ಗೆ ಕಮೆಂಟ್ ಮಾಡಿದಾಗ ಸಹಜವಾಗಿ ನನಗೆ ನೋವಾಗುತ್ತೆ. ನಾನು ಅದನ್ನು ಒಳಗಡೆನೆ ಹತ್ತಿಕೊಂಡು ಕೂತ್ಕೊಂಡ್ರೆ ಅಲ್ಲಿ ಇನ್ನಷ್ಟು ಮೆಂಟಲಿ ನಾವು ಇದಾಗ್ತೀವಿ, ವೀಕ್ ಆಗ್ತೀವಿ. ನಾನು ಬಿಗ್ ಬಾಸ್ನಲ್ಲಿ 11 ಸೀಸನಲ್ಲಿ ಕಲ್ತಿದ್ದು ಒಂದೇ, ಅಳು ಬಂತ ಹತ್ತು ಬಿಡಬೇಕು, ಕೋಪ ಬಂತ ಕೋಪ ಮಾಡ್ಕೊಂಡ್ಬಿಡ್ಬೇಕು, ಖುಷಿ ಬಂತ ನಕ್ ಬಿಡಬೇಕು. ಬಿಕಾಸ್ ನೀವು ಎಷ್ಟು ಒಳಗಡೆ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋತೀರಾ ಬಿಗ್ ಬಾಸ್ ಮನೆ ಒಳಗಡೆ, ಅಷ್ಟು ನೀವು ವೀಕ್ ಆಗ್ತೀರಾ. ನೀವು ಎಮೋಷನ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡದೆ ಹೋದರೆ ಇನ್ನಷ್ಟು ಮೆಂಟಲಿ ವೀಕ್ ಆಗ್ತೀರಾ, ಇನ್ನಷ್ಟು ನೀವು ಡಿಪ್ರೆಷನ್ಗೆ ಹೋಗ್ತೀರಾ. ಅದು ಆಗಬಾರ್ದು. ನನಗೆ ಬೇಜಾರಾಯ್ತಾ ನಾನು ಅಳ್ತೀನಿ. ಆ್ಯಂಡ್ ಇನ್ನೊಬ್ಬರು ಕಮೆಂಟ್ಗಳ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ರಜತ್ ಮತ್ತೆ ನಿಮ್ಮ ಒಂದಷ್ಟು ಅದೇ ಆ ಇನ್ಸಿಡೆಂಟ್ ಸಂದರ್ಭಗಳಲ್ಲಿ ಆಗಿದೆ. ಸೊ ನನಗೆ ಏನು ಅವ್ರು ಹೇಳಿರೋದು ನನಗೆ ನೋವಾಗಿದೆ, ನಾನು ಅದನ್ನು ನೇರವಾಗಿ ಹೇಳಿದ್ದೀನಿ ಅಷ್ಟೇ. ಸೊ ಅದ್ರ ಬಗ್ಗೆ ಇನ್ನಷ್ಟು ನಾನು ಚರ್ಚೆ ಮಾಡೋದು ನನಗೆ ಇಷ್ಟನೇ ಇಲ್ಲ. ನಾನು ಅದನ್ನು ನೇರವಾಗಿ ಅದನ್ನ ನಂತರನೂ ಹೇಳಿದ್ದೀನಿ. ನನಗೆ ಬೇರೆಯವರು ಕಾವ್ಯವರೆಲ್ಲ ಬಂದಾಗ ಕೇಳಿದಾಗ ನಾನು ಹೇಳಿದ್ದೀನಿ ನನಗೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕೆ ಇಷ್ಟ ಇಲ್ಲ. ನಿಮ್ಮದು ಮತ್ತು ರಜತ್ ಅವ್ರದ್ದು ಅಣ್ಣ ತಂಗಿ ಬಾಂಧವ್ಯ ಕಂಟಿನ್ಯೂ ಆಗುತ್ತಾ? ಅದು ಗೊತ್ತಿಲ್ಲ. ಥಿಂಗ್ ಏನು ಅಂತ ಕೇಳಿದ್ರೆ ನನಗಿರೋ ನೋವುಗಳೇ ಬೇರೆ, ಸೊ ನನ್ನ ಪ್ರಾಬ್ಲಮ್ಸ್ಗಳೇ ಬೇರೆ. ನಾನು ಅದನ್ನು ಇನ್ನೊಬ್ರಿಗೆ ಹೇಳಿಸಿ ಅರ್ಥ ಮಾಡಿಸಿ ನಂಗೆ ಏನೂ ಆಗಬೇಕಾಗಿಲ್ಲ. ಈಗ ನಮ್ಮ ಸಮಸ್ಯೆಗಳಿಗೆ ನಾನು ಇನ್ನೊಬ್ರಿಗೆ ಕನ್ವಿನ್ಸ್ ಮಾಡಿ ಇನ್ನೊಬ್ರನ್ನ ಅರ್ಥ ಮಾಡಿಸಿ ಅದು ಹಂಗಲ್ಲ ಹಿಂಗೆ ಅಂತ ಹೇಳೋದ್ರಿಂದ ನನಗೇನಾದರೂ ಲಾಭನ ಅವ್ರಿಗೇನಾದರೂ ಲಾಭನ, ಅಥವಾ ನನ್ನ ಸಮಸ್ಯೆಗಳೇನಾದರೂ ಸಾಲ್ವ್ ಆಗುತ್ತಾ? ಸೊ ಯಾವುದೂ ಆಗಲ್ಲ ಅಂದಮೇಲೆ ನಾನು ಯಾಕೆ ಅದಕ್ಕೆ ನನ್ನ ಟೈಮ್ ವೇಸ್ಟ್ ಮಾಡಲಿ? ಸೊ ನಾನು ಅದಕ್ಕೆ ನನ್ನ ಟೈಮ್ನ ವೇಸ್ಟ್ ಮಾಡಲ್ಲ. ಸೊ ಇದು ನನ್ನ ಲೈಫು, ನಾನು ಹೆಂಗೆ ಬದುಕಬೇಕು ಅನ್ನೋದನ್ನ ನಾನು ಇನ್ನೊಬ್ಬರಿಂದ ಸರ್ಟಿಫಿಕೇಟ್ ತೊಗೊಂಡು ಬದುಕಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಜೀವನ ಎಲ್ಲರ ಮನೆ ದೋಸೆನೂ ತೂತೆ, ಯಾರ ಮನೆ ದೋಸೆನೂ ಸರಿ ಇರಲ್ಲ. ಅವ್ರವ್ರ ಮನೆಯಲ್ಲಿ ಅವ್ರವ್ರ ಫ್ಯಾಮಿಲಿಯಲ್ಲಿ 1000 ಪ್ರಾಬ್ಲಮ್ ಇರುತ್ತೆ. ಒಂದಷ್ಟು ಜನರದ್ದು ಒಳಗಡೆನೇ ಇರುತ್ತೆ, ಇನ್ನೊಂದಷ್ಟು ಜನದ್ದು ಹೊರಗಡೆ ಬರುತ್ತೆ. ಅಷ್ಟೇ ಬಿಟ್ಟು ಯಾರು 200% ಕರೆಕ್ಟ್ ಇಲ್ಲ. ಸೊ ಅವ್ರು ಇನ್ನೊಬ್ರು ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಅವ್ರು ಎಷ್ಟು ಕರೆಕ್ಟ್ ಆಗಿದ್ದಾರೆ ಅನ್ನೋದು ಅವ್ರವ್ರಿಗೆ ಗೊತ್ತಾಗಲಿ. ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಬಿಕಾಸ್ ಯಾರಿಗೂ ಇನ್ನೊಬ್ರಿಗೆ ಹೇಳಿರೋದು ಯಾವತ್ತೂ ವಾಪಸ್ ಹಾಗೆ ಇರಲ್ಲ, ಅವ್ರು ವಾಪಸ್ ಬಂದೇ ಬರುತ್ತೆ. ಸೊ ಅವಾಗ ಅದು ಅವ್ರಿಗೆ ಅರ್ಥ ಆಗ್ಬೋದು ಅಷ್ಟೇ.